poster for presentation. This spirituality topic ಬಗ್ಗೆ ಭಗವದ್ಗೀತಾ, ರಾಮಾಯಣ, ಮಹಾಭಾರತ. ಸೊ ನಮ್ಮ ಮಕ್ಕಳೆಲ್ಲ ಇದು ಪೋಸ್ಟರ್ ಬೋರ್ಡ್ ಮಾಡಿ ಎಷ್ಟು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ವಿ ಹ್ಯಾವ್ ಟು ಎನ್ಕರೇಜ್ ಆ ಮಕ್ಕಳಿಗೆ ಕ್ಯೂರಿಯಾಸಿಟಿ ಸ್ಪಿರಿಚುಯಾಲಿಟಿ ಬಗ್ಗೆ ಸಪೋರ್ಟ್ ಮಾಡೋಕ್ಕೆ ಅಂತ ನಾವು ಇದು ಕಮಿಟಿಯಿಂದ ಮಾಡಿದ್ವಿ. ಸೊ ಸನ್ಮಾನ್ಯ ಹೆಸರು ಕರೆದಾಗ ಫಸ್ಟ್ ಕಾವ್ಯ ಅವರು ಬಸವಣ್ಣ ಎಲ್ಲರೂ ಒಂದು ಚಪ್ಪಾಳೆ ಹೊಡಿ. ನೈಸ್ ಜಾಬ್ ಕಾವ್ಯ. ತುಂಬಾ ಚೆನ್ನಾಗಿ ಮಾತಾಡೋದು. ಪೋಸ್ಟರ್ಸ್ ಎಲ್ಲ ಇದೆ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಅರ್ಜುನ್ ಅವರು ಮಹಾಭಾರತ ರಾಜಶ್ರೀ ಯಜ್ಞ ಬಗ್ಗೆ ಪ್ರೆಸೆಂಟ್ ಮಾಡ್ತಾರೆ. ನೈಸ್ ಜಾಬ್. ನೆಕ್ಸ್ಟ್ ಋತ್ವಿಕ್ ಮಂಜುನಾಥ್ ಅಂತ ಅವರು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಗಣಪತಿ ಪ್ರಾರ್ಥನೆ ಇಂಪಾರ್ಟೆನ್ಸ್ ಬಗ್ಗೆ ಗಣಪತಿ ಪ್ರಾರ್ಥನೆ ಗಣಪತಿ ಬಗ್ಗೆ ಗಣಪತಿಗೆ ಆಗಲಿ. ದೇವಸ್ಥಾನ ಅನ್ನುವಂತಹ ಯಾವ ಒಂದು ಪುರಾವೆಗಳು ನಮಗೆ ಲಭ್ಯವಾಗಿಲ್ಲ. ಹೀಗಾಗಿ ಅವರೆಲ್ಲರೂ ವಿಷಯವಾಗಿದ್ದರು ಅಂತ ಹೇಳುವಂತಹ ಸಾಧ್ಯತೆಗಳು. ಲಿಂಗಾಯತ ಪರಂಪರೆಯ ಬಗ್ಗೆ, ಬ್ರಾಹ್ಮಣ್ಯದ ಹಿನ್ನೆಲೆಯ ಬಗ್ಗೆ ಹೇಳಿದರು. ಅದು ನಿಜಕ್ಕೂ ಕುತೂಹಲಕಾರಿ. ಆದರೆ ಇವತ್ತಿನ ಜ್ವಲಂತ ಸಮಸ್ಯೆ ಬಗ್ಗೆ ನಮಗಿರ್ತಕ್ಕಂಥ ಅನೇಕ ಸಂಶಯಗಳು, ಜಿಜ್ಞಾಸೆಗಳ ಬಗ್ಗೆ ನೀವು ಎಷ್ಟು ಅದಕ್ಕೆ ಬೆಳಕು ಚೆಲ್ಲಬಲ್ಲರಿ ಅಂತ ನಾನು ಮುಂದಕ್ಕೆ ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಇವತ್ತು ನಾವು ವೀರಶೈವರು, ಲಿಂಗಾಯತರು ಅನ್ನೋ ಭಿನ್ನಾಭಿಪ್ರಾಯಗಳು, ಪಂಚಪೀಠದ ಪಂಗಡಗಳು, ಜಂಗಮರು, ಪಂಚಮಸಾಲಿಗಳು, ನೊಣಗರು ಅದು ಅಂತ ಹೇಳಿ ವಿಂಗಡಣೆ ಮಾಡಿಕೊಂಡು ಅದಕ್ಕೆ ಮೀಸಲಾತಿ ಬೇಕು ಅನ್ನೋ ಹೋರಾಟಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ಈ